ನಮಸ್ಕಾರ ಸ್ನೇಹಿತರೆ, ನಿಮ್ಮ ಲೈಫ್ನ ಅತಿ ದೊಡ್ಡ ಸೀಕ್ರೆಟ್ಸನ್ನು ನೀವು ಯಾರೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀರಾ? ಅಪ್ಪ ಅಮ್ಮನ ಜೊತೆನಾ, ಬೆಸ್ಟ್ ಫ್ರೆಂಡ್ ಜೊತೆನಾ, ನಿಮ್ಮ ಪಾರ್ಟ್ನರ್ ಜೊತೆನಾ, ಅಥವಾ ನಿಮ್ಮ ಫೋನ್ನಲ್ಲಿ AI, ಜೆಮಿನಾಯ್, ಚಾಟ್ GPT ಇವುಗಳ ಜೊತೆನಾ? ಶಾಕಿಂಗ್ ಸತ್ಯ ಏನು ಅಂದರೆ, ಇವತ್ತಿನ ಜನ್ರೇಷನ್ ತಮ್ಮ ಕಷ್ಟ, ಸುಖ, ದುಃಖ, ಡಿಪ್ರೆಷನ್ ಎಲ್ಲವನ್ನು ಮನುಷ್ಯರ ಬದಲು ಒಂದು ಮಷೀನ್ ಜೊತೆ ಹೇಳ್ಕೊಳ್ತಾ ಇದ್ದಾರೆ. ನಾವೀಗ AI ಲೈಫ್, AI ಜೊತೆ ಜೀವನ ಅನ್ನೋ ಹೊಸ ಡೇಂಜರಸ್ ಯುಗಕ್ಕೆ ಎಂಟ್ರಿ ಕೊಟ್ಟಾಗಿದೆ. ಇಲ್ಲಿ ಪ್ರೀತಿ ಮಾಡೋಕ್ಕೆ ನಿಜವಾದ ಮನುಷ್ಯರು ಬೇಕಾಗಿಲ್ಲ, AI ಲವರ್ಸ್ ಬೇಕು. ಅಳುವಾಗ ಸಾಂತ್ವನ ಹೇಳೋಕೆ ಫ್ರೆಂಡ್ಸ್ ಬೇಡ, ರೋಬೋಟ್ಸ್ ಬೇಕು. ಸೋಷಿಯಲ್ ಮೀಡಿಯಾ ನಿಮ್ಮ ಟೈಮ್ ಕದೀತಾ ಇತ್ತು, ಆದರೆ ಈಗ ಈ AI ನಿಮ್ಮ ಭಾವನೆಗಳನ್ನೇ ಹೈಜಾಕ್ ಮಾಡ್ತಾ ಇದೆ. ಇದು ಕೇವಲ ಟೆಕ್ನಾಲಜಿಯ ಡೆವಲಪ್ಮೆಂಟ್ ಅಲ್ಲ, ಇದು ಮಾನವೀಯತೆಯ ಕುಸಿತ. AI ಈಗ ಬೆಸ್ಟ್ ಫ್ರೆಂಡ್, ಮಷಿನ್ ಜೊತೆ ಕನೆಕ್ಟ್ ಆಗ್ತಿರೋ ಜನ. ಈಗ ಒಂದು ಪ್ರಶ್ನೆ, ನಾವು AIನ ಬಳಸೋಕೆ ಶುರು ಮಾಡಿದ್ದು ಯಾಕೆ ಹೇಳಿ? ನಮ್ಮ ಕೆಲಸ ಸುಲಭ ಆಗಲಿ ಅಂತ. ಆಫೀಸ್ನ ಒಂದು ಇಮೇಲ್ ಬರೆಯೋಕೆ, ಅಲ್ಲೇನೊಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋಕೆ, ಅಥವಾ ಯಾವುದಾದ್ರೂ ಇನ್ಫಾರ್ಮೇಷನ್ ಹುಡುಕೋಕೆ, ಅದನ್ನು ಡೀಟೇಲ್ ಆಗಿ ನೋಡೋಕೆ ಮಾತ್ರ ಇದನ್ನು ಬಳಸಬೇಕಾಗಿತ್ತು ಅಲ್ವಾ? ನಿಜ, ತುಂಬ ಕೆಲಸಗಳು ಯೋಚಿಸೋಕ್ಕೂ ಆಗದಷ್ಟು ಸುಲಭ ಆದವು. ಜಸ್ಟ್ ಲೈಕ್ ಎ ಟೂಲ್. ಈಗಲೂ ಅದು ಟೂಲೇ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಯಾವ ಯುವ ಜನತೆ ಮೊಬೈಲ್ ಸ್ಕ್ರೀನ್ ನೋಡ್ಕೊಂಡು ಕೂತು ಅಕ್ಕಪಕ್ಕದಲ್ಲಿರೋ ಅಪ್ಪ ಅಮ್ಮನನ್ನು ಮಾತಾಡ್ಸೋಕೆ ಮರೆತು ಬಿಟ್ರು, ಅಪ್ಪ ಅಮ್ಮ ಕರೆದ್ರೆ ಸಿಟ್ಟು ಮಾಡೋಕ್ಕೆ ಶುರು ಮಾಡಿದ್ರು, ಈಗ ಅದೇ ಯುವ ಜನತೆ ತಮಗೊಂದು ಕಷ್ಟ ಬಂದಾಗ ಆ AI ಜೊತೆ ಕಣ್ಣೀರು ಹಾಕ್ತಿದ್ದಾರೆ, AI ಜೊತೆಗೆ ಸಂತೋಷಗಳನ್ನು ಹಂಚಿಕೊಳ್ತಿದ್ದಾರೆ. ಕೆಲ ಯುವ ಜನತೆ AIನೊಂದಿಗೆ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಅದಕ್ಕೆ ಸಪ್ರೇಟ್ ಟೂಲ್ಗಳೆಲ್ಲ ಬಂದಿದ್ದಾವೆ. ನಮಗೆ ಡಿಪ್ರೆಷನ್ ಆಗ್ತಾ ಇದೆ, ನನಗೆ ಬ್ರೇಕಪ್ ಆಯಿತು, ನನಗೆ ಬದುಕೋಕೆ ಇಷ್ಟ ಇಲ್ಲ, ಬಾ ನನಗೆ ಸ್ವಲ್ಪ ತೆವಲು ತೀರಿಸ್ಕೊಳ್ಳೋದಿದೆ, ಎಲ್ಲದಕ್ಕೂ AIನೇ ಆಗ್ತಾ ಇದೆ ಅನ್ನೋ ಶಾಕಿಂಗ್ ರಿಪೋರ್ಟ್ಸ್ ನಾವೀಗ ನೋಡ್ತಾ ಇದ್ದೀವಿ. ಇಂಥ ಅತಿ ಸೂಕ್ಷ್ಮವಾದ ಎಮೋಷ್ನಲ್ ವಿಚಾರಗಳನ್ನು ಮಷಿನ್ ಜೊತೆ ಶೇರ್ ಮಾಡ್ತಿದ್ದಾರೆ, ಅಥವಾ ಮಷಿನ್ ಜೊತೆ ದಾಂಪತ್ಯ ನಡೆಸೋಕೆ ಶುರು ಮಾಡಿದ್ದಾರೆ. ಇದು ನಾವು ಹೇಳ್ತಿರೋ ಮಾತಲ್ಲ, ರಿಸರ್ಚ್ ರಿಪೋರ್ಟ್ಗಳು ಹೇಳ್ತಿರೋ ಮಾತು. ಕಾಮನ್ ಸೆನ್ಸ್ ಮೀಡಿಯಾ ಸಂಸ್ಥೆ 2025ರಲ್ಲಿ ಒಂದು ಶಾಕಿಂಗ್ ರಿಪೋರ್ಟ್ ಕೊಟ್ಟಿದೆ. ಅದರ ಪ್ರಕಾರ ಇವತ್ತಿನ 72% ಟೀನೇಜರ್ಸ್, ಯುವ ಜನತೆ AI ಕಂಪ್ಯಾನಿಯನ್ಸನ್ನು ಆಲ್ರೆಡಿ ಬಳಸ್ತಾ ಇದ್ದಾರೆ. ಇದರಲ್ಲಿ 52% ಜನ ರೆಗ್ಯುಲರ್ ಆಗಿ ಬಳಸ್ತಾ ಇದ್ದಾರೆ. ಇದರಲ್ಲಿ ಏನು ಪ್ರಾಬ್ಲಮ್ ಏನು ಗೊತ್ತಾ? ಇಲ್ಲಿ ಕೇವಲ ಚಾಟ್ GPT, ಜೆಮಿನೈ ಈ ಥರ ಮೇನ್ ಸ್ಟ್ರೀಮ್ AIಗಳು ಮಾತ್ರ ಅಲ್ಲ, ಇದರ ಬೇಸಿಸ್ ಮೇಲೆ ಡೆವಲಪ್ ಆಗಿರೋ ಬೇರೆ ಬೇರೆ ಥರ್ಡ್ ಪಾರ್ಟಿಗಳ AI ಗರ್ಲ್ ಫ್ರೆಂಡ್ಗಳು, AI ಬಾಯ್ ಫ್ರೆಂಡ್ಗಳು, ಇವುಗಳನ್ನೆಲ್ಲ ಬಳಸೋಕೆ ಶುರು ಮಾಡಿದ್ದಾರೆ. ಹೇಳ್ದಂಗೆ ಕೇಳ್ತಾಳೆ, ಬೇಕಾಗಿದ್ದನ್ನು ಕೊಡ್ತಾಳೆ ಅನ್ನೋ ಥರದಲ್ಲಿ. ಶಾಕಿಂಗ್ ಅಂದರೆ ಅದರಲ್ಲಿ 33% ಜನ ತಮಗೇನಾದರೂ ಪ್ರಮುಖ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೂ ಕೂಡ ಮನುಷ್ಯರಿಗಿಂತ ಈ ಚಾಟ್ ಬಾಟ್ಗಳ ಜೊತೆ ಡಿಪೆಂಡ್ ಆಗ್ತಾ ಇದ್ದಾರೆ. 25% ಜನ ಹೆಂಡ್ತಿಗೂ ಹೇಳದ, ಗಂಡಂಗೂ ಹೇಳದ ಪ್ರೈವೇಟ್ ಸೀಕ್ರೆಟ್ಸನ್ನು AI ಜೊತೆಗೆ ಮುಕ್ತವಾಗಿ ಶೇರ್ ಮಾಡ್ಕೊಂಡಿದ್ದಾರೆ. 12% ಜನ ತಮ್ಮ ಮೆಂಟಲ್ ಹೆಲ್ತ್ ಸಪೋರ್ಟ್ಗೆ AIಗೆ ಮೊರೆ ಹೋಗಿದ್ದಾರೆ. 8% ಜನ AI ಜೊತೆಗೆ ರೊಮ್ಯಾಂಟಿಕ್ ಆಗಿ ಫ್ಲರ್ಟ್ ಮಾಡ್ತಿದ್ದಾರೆ, ಎಲ್ಲ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಕೇವಲ ಇನ್ಫಾರ್ಮೇಶನ್ ಕೊಡೋಕೆ ಅಂತ ಹುಟ್ಟಿದ ಚಾಟ್ ಬಾಟ್ಗಳು, ಅವುಗಳ ಬೇರೆ ಬೇರೆ ವರ್ಷನ್ಗಳು ಇವತ್ತು ಮನುಷ್ಯರ ಪರ್ಸನಲ್ ಲೈಫ್ನ ರಿಪ್ಲೇಸ್ ಮಾಡ್ತಿವೆ. ಓಪನ್ AI ರಿಪೋರ್ಟ್ ಪ್ರಕಾರ ಚಾಟ್ GPT ಈಗ ಬರೀ ಕೆಲಸಕ್ಕಲ್ಲ, ಪರ್ಸನಲ್ ಮಾತುಕತೆಗಳಿಗೂ ಯೂಸ್ ಆಗ್ತಾ ಇದೆ. ಝೀರೋ ಫ್ರಿಕ್ಷನ್. ನಮಗೆ ಮನುಷ್ಯರು ಅಂದ್ರೆ ಯಾಕಾಗ್ತಾ ಇಲ್ಲ ಗೊತ್ತಾ? ನಾವು ಮನುಷ್ಯರು, ನಮಗೆ ರಕ್ತ, ಮಾಂಸ, ಭಾವನೆಗಳಿವೆ. ಆದ್ರೆ ನಾವ್ಯಾಕೆ ನಿರ್ಜೀವ ಯಂತ್ರಗಳಿಗೆ ಅಡಿಕ್ಟ್ ಆಗ್ತಾ ಇದ್ದೀವಿ? ಮನುಷ್ಯರನ್ನ ಬಿಟ್ಟು ಯಂತ್ರಗಳನ್ನ ಯಾಕೆ ನಂಬ್ತಾ ಇದ್ದೀವಿ? ಇದಕ್ಕೆ ಸೈಕಾಲಜಿಸ್ಟ್ಗಳು ಒಂದು ಉತ್ತರವನ್ನ ಹುಡುಕಿದ್ದಾರೆ. ಝೀರೋ ಜಡ್ಜ್ಮೆಂಟ್ ಥಿಯರಿ ಇದು. ಅಂದರೆ ಯಾವುದೇ ಜಡ್ಜ್ಮೆಂಟ್ ಇಲ್ಲದೆ ಇರೋದು, ನೀನೇ ದೇವತೆ, ನೀನೇ ದೇವರು, ನಿಂದೆಲ್ಲವೂ ಅಂದ ಚಂದ AIಗೆ ಅಲ್ವಾ? ನೀನು ಮಾಡಿದ್ದೆಲ್ಲ ಚಂದ, ಹೇಳಿದ್ದೆಲ್ಲ ಸೂಪರ್, ನೀನು ಲೆಜೆಂಡು, ಬೃಹಸ್ಪತಿ ನೀನು ಅಂತ ಹೊಗಳ್ತಾ ಇರುತ್ತಲ್ವ, ಅದು ಖುಷಿ ಆಗ್ಬಿಡೋದು ಜನಕ್ಕೆ. ಆನಂದ, ಒಳಗೊಳಗೆ ಆನಂದ. ಅದೇ ಮನುಷ್ಯರ ಹತ್ರ ಹೋಗಿ ಹೇಳಿ, ಗಂಡನ ಹತ್ರ ಹೇಳಿ, ಹೆಂಡತಿ ಹತ್ರ ಹೇಳಿ, ಅಪ್ಪನ ಹತ್ರ ಹೇಳಿ, ಅಮ್ಮನ ಹತ್ರ ಹೇಳಿ, ಬ್ರದರ್ ಹತ್ರ, ಸಿಸ್ಟರ್ ಹತ್ರ ಹೇಳಿ, ಅಥವಾ ಫ್ರೆಂಡ್ಸ್ ಹತ್ರ ಹೇಳಿ, ಅವರು ಇದು ಸರಿಯಿಲ್ಲ ಕಣೋ, ಸರಿಯಿಲ್ಲ ಕಣೆ ಅಂತ ಹೇಳಿಬಿಡ್ತಾರಲ್ವಾ? ಬೈಬೋದಲ್ವಾ? ಬುದ್ಧಿವಾದ ಹೇಳ್ಬೋದಲ್ವಾ? ತಪ್ಪನ್ನು ತಿದ್ಬೋದಲ್ವಾ? ಕೌಂಟರ್ ಆರ್ಗ್ಯುಮೆಂಟ್ ಮಾಡ್ಬೋದು, ಅಥವಾ ನಿಮ್ಮನ್ನು ಜಡ್ಜ್ ಮಾಡ್ಬೋದು, ಹೋಪ್ಲೆಸ್ ಫೆಲೋ ಅಂಥೇಳಿ ಅಲ್ವಾ? ಆದರೆ AI ಹಾಗಿಲ್ವಲ್ಲ, ಜಡ್ಜ್ ಮಾಡಲ್ಲ. ನಿಮ್ಮನ್ನು ಖುಷಿ ಪಡಿಸೋಕೆ, ನಿಮಗೆ ಡೋಪಮಿನ್ ಸುರಿಸೋಕೆ ಅಂತಲೇ ಡಿಸೈನ್ ಆಗಿರೋ ಪ್ರೋಗ್ರಾಮ್. ಹೌದಪ್ಪ, ಇದು ನೀವು ಹೇಳಿದಕ್ಕೆಲ್ಲ ಹೌದು ಅಂತ ಹೇಳೋ ಹೌದಪ್ಪ, ನಿಮ್ಮ ಮೂಡ್ಗೆ ತಕ್ಕ ಹಾಗೆ ಅಡ್ಜಸ್ಟ್ ಆಗೋ ಹೌದಪ್ಪ. ಇದು ಎಂಥ ಎಂಪತಿ ತೋರಿಸುತ್ತೆ ಅಂದರೆ, ನಿಮಗೆ ಇದೇ ಸೇಫ್ ಜಾಗ,
ನಾವೆಲ್ಲಿ ತುಂಬ ಸೇಫ್ ಗುರು ಅನ್ನೋ ಫೀಲ್ ಕೊಡುತ್ತೆ. ಮನುಷ್ಯನ ಸೈಕಾಲಜಿ ಹೇಗಿರುತ್ತೆ ಅಂದರೆ ಈ ಥರದ ಝೀರೋ ಫ್ರಿಕ್ಷನ್ ಕಂಫರ್ಟ್ಗೆ ಬೇಗ ಅಡಿಕ್ಟ್ ಆಗಿಬಿಡ್ತೇವೆ. ಇದರಿಂದ ಆಗ್ತಿರೋ ದೊಡ್ಡ ಡೆವಲಪ್ಮೆಂಟ್ ಏನು ಗೊತ್ತಾ? ಯುವ ಜನತೆ ತಮ್ಮ ರಿಯಲ್ ಲೈಫ್ ಸ್ನೇಹಿತರನ್ನು ಮುಖಾಮುಖಿ ಭೇಟಿಯಾಗೋದು ಬಿದ್ದೇ ಹೋಗಿದೆ. ಯುರೋಪ್ನಲ್ಲಿ ಒಂದು ಸ್ಟಡಿ ಆಗಿದೆ. ದಿನಾಲೂ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋರ ಸಂಖ್ಯೆ 12% ಇಳಿದು ಹೋಗಿಬಿಟ್ಟಿದೆ. ಒಂದು ನಿಜವಾದ ರಿಲೇಷನ್ಶಿಪ್ ಗಟ್ಟಿ ಆಗಬೇಕು ಅಂದರೆ ಅಲ್ಲಿ ಜಗಳ ಇರಬೇಕು, ಮುನಿಸಿರಬೇಕು, ಅಥವಾ ಕಾಂಪ್ರಮೈಸ್ ಇರಬೇಕು, ಅಡ್ಜಸ್ಟ್ಮೆಂಟ್ ಇರಬೇಕು, ಪೇಷನ್ಸ್ ಇರಬೇಕು, ಕಷ್ಟಕ್ಕೆ ಆಗೋ ಗುಣ ಇರಬೇಕು. ಇದೆಲ್ಲ ಇದ್ದಾಗಲೇ ಮನುಷ್ಯ ಎಮೋಷ್ನಲ್ ಆಗಿ ಸ್ಟ್ರಾಂಗ್ ಆಗೋದು. ನಾವು ರಿಯಲ್ ಲೈಫ್ನ ಜಗಳ ಮನಸ್ತಾಪಗಳನ್ನು ಫೇಸ್ ಮಾಡೋ ತಾಕತ್ತನ್ನೇ ಕಳ್ಕೊಳ್ತಾ ಇದ್ದೀವಿ. ಎಂಜಿನಿಯರ್ಡ್ ಎಮೋಷನ್ಸ್, ಇದು ಡಿಜಿಟಲ್ ಡೋಪಮೈನ್ ಲೂಪ್. ಇದೆಲ್ಲ ನೋಡ್ತಾ ನೋಡ್ತಾ ನಮಗೊಂದು ಭ್ರಮೆ ಶುರುವಾಗುತ್ತೆ. ಈ AI ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ, ಎಂಥ ಒಳ್ಳೆ ಪಾರ್ಟ್ನರ್ ನನಗಿದು ಅಂತ. ಸತ್ಯ ಏನು ಅಂದರೆ AIಗೆ ಯಾವುದೇ ಎಮೋಷನ್ಸ್ ಇಲ್ಲ. ಅದಕ್ಕೆ ನಿಮ್ಮ ಮೇಲೆ ಪ್ರೀತಿನೂ ಇಲ್ಲ, ಮಣ್ಣು ಮಸಿನೂ ಇಲ್ಲ. ಅದರ ಹಿಂದಿರೋದು ಪಕ್ಕಾ ಆಲ್ಗೊರಿದಮ್. ನಿಮ್ಮ ಬ್ರೈನ್ನಲ್ಲಿ ಡೊಪಮೈನ್ ಅನ್ನೋ ಕೆಮಿಕಲ್ ರಿಲೀಸ್ ಆಗೋ ಹಾಗೆ, ನಿಮ್ಮನ್ನು ಅಲ್ಲೇ ಕಟ್ಟಿ ಹಾಕೋ ಹಾಗೆ ಅದನ್ನು ಪ್ರೋಗ್ರಾಮ್ ಮಾಡಿದ್ದಾರೆ. ಇದನ್ನು ಎಂಜಿನಿಯರ್ಡ್ ಎಮೋಷನ್ಸ್ ಅಂತ ಕರೆಯೋದು. ನೀವು ಗಮನಿಸಿರ್ಬೋದು, ನೀವು ಮೆಸೇಜ್ ಕಳಿಸಿದ ತಕ್ಷಣ AI ಟೈಪ್ ಮಾಡೋಕೆ ಶುರು ಮಾಡುತ್ತೆ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಡುತ್ತೆ, ಸರಿಯಾದ ಜಾಗದಲ್ಲಿ ಎಮೋಜಿಗಳನ್ನು ಬಳಸುತ್ತೆ. ಹಿಂದೆ ಯಾವತ್ತೋ ನೀವು ಕೇಳಿದ್ದ ಸಣ್ಣ ವಿಚಾರವನ್ನು ನೆನ್ಪಿಟ್ಕೊಂಡು, ನಿಮ್ಮ ಪ್ರಿಫರೆನ್ಸಸ್ಸನ್ನು ನೆನ್ಪಿಟ್ಕೊಂಡು ಈಗ ಡೈಲಾಗ್ ಹೊಡೆಯುತ್ತೆ. ನಿಮಗೆ ಫುಲ್ ಖುಷಿ ಆಗುತ್ತೆ. ನಾನು ಹೇಳಿದೆಷ್ಟು ನೆನ್ಪಿಟ್ಕೊಂಡಿದ್ದಾನೆ. ನನ್ನ ಗಂಡಂಗೆ ಮಾತ್ರ ನಾನು ಏನು ಹೇಳಿದ್ರು ನೆನಪೇ ಇರಲ್ಲ, ಬರ್ಡೇ ನೆನಪಿರಲ್ಲ, ಇದಕ್ಕೆ ಎಷ್ಟು ನೆನಪಿದೆ, ನನ್ನ ಹೆಂಡತಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗೋದಿಲ್ಲ, ಇದೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿದೆ ಅದು ಅಂತ ಹೇಳಿ ಬಹಳ ಖುಷಿ ಪಡಿಸ್ಬಿಡುತ್ತೆ, ಖುಷಿ ಆಗ್ಬಿಡುತ್ತೆ ನಿಮಗೆ. ಯಾಕಂದ್ರೆ ಟೆಕ್ ಕಂಪನಿಗಳು ಆ ಥರನೇ ಡಿಸೈನ್ ಮಾಡಿದ್ದಾರೆ. ಈ ಎಮೋಷನಲ್ ಸಪೋರ್ಟ್ ಕೊಡೋ AI ಆ್ಯಪ್ಗಳಿಗಾಗಿ ಜನ ಇವತ್ತು ಬರೋಬ್ಬರಿ 2125 ಕೋಟಿ ರೂಪಾಯಿ ದುಡ್ಡನ್ನು ಖರ್ಚು ಮಾಡಿದ್ದಾರೆ. ಜನ ಖರ್ಚು ಮಾಡಿದ್ದಾರೆ. ನಮಗೆ ಗೊತ್ತಿಲ್ಲದ ಹಾಗೆ ನಾವೊಂದು ಡಿಜಿಟಲ್ ಡ್ರಗ್ಗೆ ಅಡಿಕ್ಟ್ ಆಗ್ತಾ ಇದೀವಿ ಸ್ನೇಹಿತರೆ. ಕಾಗ್ನಿಟಿವ್ ಸರೆಂಡರ್, ನಮ್ಮ ಯೋಚನಾ ಶಕ್ತಿ ಸಾಯ್ತಾ ಇದೆಯಾ? ಈ AI ಕೇವಲ ನಮ್ಮ ಎಮೋಷನ್ಸ್ ಜೊತೆಗೆ ಮಾತ್ರ ಆಟ ಆಡ್ತಾ ಇಲ್ಲ, ನಮ್ಮ ಯೋಚನಾ ಶಕ್ತಿಯನ್ನೇ ಸಾಯಿಸ್ತಾ ಇದೆ. ಮೊದಲೆಲ್ಲ ಒಂದು ಸಣ್ಣ ಪ್ರಾಬ್ಲಮ್ ಬಂದ್ರೆ ನಾವು ಯೋಚನೆ ಮಾಡ್ತಾ ಇದ್ವಿ ಅಲ್ವಾ? ಆದ್ರೀಗ ನಮಗೆ ಯೋಚನೆ ಮಾಡೋಕೆ, ತಲೆ ಕೆಡಿಸ್ಕೊಳ್ಳೋಕೆ ಇಷ್ಟನೇ ಇಲ್ಲ. ನಮ್ಮ ಮೆದುಳು ಮಾಡಬೇಕಾದ ಕೆಲಸವನ್ನ ನಾವು ಕಂಪ್ಲೀಟ್ ಆಗಿ ಮಷಿನ್ಗೆ ಔಟ್ಸೋರ್ಸ್ ಮಾಡಿದೀವಿ. ಮುಂಚೆ ಮೆದುಳಿಗೆ ಕೆಲಸ ಕೊಡ್ತಾ ಇದ್ವಿ, ಸ್ವಲ್ಪ ಥಿಂಕ್ ಮಾಡಿ ಹೇಳು ಅಂತ ಹೇಳಿ. ಆದ್ರೆ ಈಗ ಮೆದುಳು ತೆಗಿಯೋ, ಫೋನ್ ತೆಗಿಯೋ, ಅಲ್ಲೇ ಇದೆಯಲ್ಲೋ, ಟೈಪ್ ಮಾಡೋ, ಕೇಳೋ AIಗೆ, ಈಸಿ ಕೊಡೋ, ಮಾಡೋ, ಚೆನ್ನಾಗಿರುತ್ತೆ, ಅಲ್ಲೇ ಮಾಡೋ, ನನ್ನನ್ನು ಬಿಟ್ಬಿಡೋ ಅಂತ ಮೆದುಳು ಹೇಳೋಕೆ ಶುರು ಮಾಡಿದೆ ನಮ್ಗಳಿಗೆ. ಹಾಗಾಗಿ ನಾವು ತಲೆ ಕೆಲಸ ಕೊಡೋದ್ರ ಬದಲಿಗೆ, ಒಂದು ಪುಸ್ತಕವನ್ನು ಓದಿ ಹುಡುಕಿ ತಿಳ್ಕೊಳ್ಳೋದ್ರ ಬದಲಿಗೆ, ನಾವು ಎಲ್ಲದಕ್ಕೂ ಹೇಳು, AI ಕೇಳು, ಚಿಕ್ಕದಾಗಿ ಆನ್ಸರ್ ತಗೋ, ಮುಗೀತು, ಅಲ್ಲಿಗೆ ಲಿಮಿಟ್ ಆಗ್ತಾ ಇದ್ದೀವಿ. ನಮ್ಮ ಜನ ಯಾವ ಲೆವೆಲಿಗೆ ಹೋಗಿದ್ದಾರೆ ಅಂದರೆ, ಫ್ರೆಂಡ್ಗೆ ಸಾರಿ ಕೇಳೋಕ್ಕೊಂದು ಮೆಸೇಜ್ ಕಳಿಸ್ಬೇಕು ಅಂದರೂ ಕೂಡ ಎಮೋಷನ್ಸನ್ನು ಅವ್ರಿಗೆ ಹಾಕಕ್ಕೆ ಬರ್ತಾ ಇಲ್ಲ ಜನಕ್ಕೆ. AI ಹತ್ರ ಕೇಳಿಬಿಟ್ಟು ಕಾಪಿ ಮಾಡಿ ಪೇಸ್ಟ್ ಮಾಡಿ ಕಳಿಸ್ತಾರೆ. ಟೂರ್ ಪ್ಲ್ಯಾನ್ ಮಾಡೋಕೆ, ಆಫೀಸ್ ಪ್ರಾಜೆಕ್ಟ್ ಮಾಡೋಕೆ, ಕಡೆಗೆ ಲೈಫ್ನ ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಳೋವರೆಗೂ ಕೂಡ ಎಲ್ಲದಕ್ಕೂ AI ಪ್ರಾಂಪ್ಟ್ ಬೇಕೇ ಬೇಕು. ಇದನ್ನೇ ಸೈಕಾಲಜಿಯಲ್ಲಿ ಕಾಗ್ನಿಟಿವ್ ಆಫ್ ಲೋಡಿಂಗ್ ಅಂತ ಕರೀತಾರೆ. ನಮ್ಮ ಮೆದುಳಿಗೆ ಕೆಲಸ ಕೊಡದೆ ತುಕ್ಕು ಹಿಡಿಯೋದು. ಯಾರು ಹೆಚ್ಚಾಗಿ AI ಟೂಲ್ಸ್ ಬಳಸ್ತಾರೋ ಅವರ ಕ್ರಿಟಿಕಲ್ ಥಿಂಕಿಂಗ್ ಕಂಪ್ಲೀಟ್ ಆಗಿ ಕುಸಿದು ಹೋಗ್ತಾ ಇದೆ. ಸ್ವಂತವಾಗಿ ನಿರ್ಧಾರ ತೆಗೆದುಕೊಳ್ಳೋ ಕೆಪಾಸಿಟಿಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಈಗ ಉದಾಹರಣೆಗೆ ನಿಮ್ಮ ಮನೆಯಲ್ಲಿರೋ ಮಕ್ಕಳನ್ನೇ ನೋಡಿ, ಶಾಲೆಯಲ್ಲೋ ಅಥವಾ ಕಾಲೇಜಲ್ಲಿ ಯಾವುದೇ ವರ್ಕ್ ಕೊಟ್ಟರೆ ಅಥವಾ ಇಂಥದ್ದನ್ನು ಎಸ್ಸೇನೋ ಪ್ರಬಂಧನೋ ಬರೆದು ತನ್ನಿ ಅಂತ ಹೇಳಿದ್ರೆ ಸ್ವಂತವಾಗಿ ಬರೆಯೋಕೆ ಹೋಗ್ತಾನೆ ಇಲ್ಲ. ಚಾಟ್ GPT, ಜೆಮಿನೈ ಓಪನ್ ಮಾಡ್ತಾರೆ. ಓನ್ ಥಿಂಕಿಂಗ್ ಪ್ರಾಸೆಸ್ ಅನ್ನೋದೇ ಮಾಯವಾಗ್ತಾ ಇದೆ. ಡಿಜಿಟಲ್ ಐಲ್ಯಾಂಡ್, ಜನರ ಮಧ್ಯೆ ಇದ್ರೂ ಒಂಟಿ. ಯೋಚನೆ ಮಾಡಿ, ಜಗತ್ತಲ್ಲಿ ಪಾಪ್ಯುಲೇಷನ್ ಹೆವಿ ಇದೆ, ಆದರೆ ಜನ ಹತ್ತತ್ರ ಇದ್ರೂ ಕೂಡ ದೂರ ಇದ್ದಾರೆ. ಅವರು ಒಳಗಡೆ, AI ಒಳಗಡೆ ಇದ್ದಾರೆ. ಹೀಗೆ ಕಂಟಿನ್ಯೂ ಆದರೆ ನಮ್ಮ ಫ್ಯೂಚರ್ ಹೇಗಿರುತ್ತೆ? ಡಿಜಿಟಲ್ ಐಲ್ಯಾಂಡ್ ಆಗ್ತೀವಿ ನಾವೆಲ್ಲ. ನಮ್ಮ ಸುತ್ತಮುತ್ತ ಕೋಟ್ಯಂತರ ಪಾಪ್ಯುಲೇಷನ್ ಇದ್ರೂ ಕೂಡ, ಫ್ಯಾಮಿಲಿ ಇದ್ರೂ ಕೂಡ, ನಾವು ನಮ್ಮ ಸ್ಕ್ರೀನ್ ನೋಡಿಕೊಂಡು AI ಒಳಗಡೆ ಮುಳುಗಿ ಹೋಗಿರ್ತೀವಿ. ಕಂಫರ್ಟ್ ಝೋನು. ತಿರುಗಿ ಮಾತಾಡಲ್ವಲ್ಲ ಅದು. ಹೊರಗೆ ಹೋಗಿ ಜನರನ್ನ ಭೇಟಿ ಆಗೋದು, ಕಮ್ಯುನಿಟಿ ಸೇರೋದು ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಒಂದು ಪ್ರೆಸ್ ಆಫ್ ಎ ಬಟನ್ನಲ್ಲಿ ಸಿಕ್ಬಿಡುತ್ತೆ ಅಲ್ವಾ? ಒಂದು ವಾಯ್ಸ್ ಕಮಾಂಡ್ ಕೊಟ್ಟರೆ ಸಾಕು, ಟೈಪ್ ಮಾಡಿದ್ರೆ ಸಾಕು. ಟಾಸ್ಕ್ ಇಲ್ಲ, ಹೋಗಬೇಕು, ಮೀಟ್ ಆಗಬೇಕು, ರೆಡಿ ಆಗಬೇಕು, ಚೂರು ಅಡ್ಜಸ್ಟ್ಮೆಂಟ್, ಚೂರು ಕಾಂಪ್ರಮೈಸ್ ಏನೂ ಇಲ್ಲ. ನಿಮಗೆ ಇಲ್ಲಿ AI ಫ್ರೆಂಡು ಇಲ್ಲಿ ಬೆರಳು ತುದಿಯಲ್ಲೇ ಸಿಕ್ಬಿಡುತ್ತಲ್ವಾ? ನೋಡಿ, ಇಲ್ಲಿ ಒಂದು ಸ್ಟಡಿ ಆಗಿದೆ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಒಂದು ಸ್ಟಡಿ ಪ್ರಕಾರ ಜಾಗತಿಕವಾಗಿ ಬರ್ತ್ ರೇಟ್ ಡೌನ್ ಆಗೋಕ್ಕೆ, ಮಕ್ಕಳು ಹುಟ್ಟೋದು ಕಮ್ಮಿ ಆಗಲಿಕ್ಕೆ ಸ್ಮಾರ್ಟ್ ಫೋನ್ಗಳೇ ಕಾರಣ ಅಂತ ಹೇಳಿದ್ದಾರೆ. ಟೆಕ್ನಾಲಜಿ ನಮ್ಮ ಜೀವನವನ್ನು ಸುಲಭ ಮಾಡಬೇಕು ನಿಜ, ಆದ್ರೀಗ ಮನುಷ್ಯನ ಸಂಬಂಧಗಳನ್ನೇ ರಿಪ್ಲೇಸ್ ಮಾಡ್ತಾ ಇದೆ. ರಿಯಲ್ ಲೈಫ್ನಲ್ಲಿ ಜಗಳಾಡಿ ಮುಖ ಸೆಂಟ್ರಿಸ್ಕೊಂಡು ಆಮೇಲೆ ಸಾರಿ ಕೇಳಿ ಕಾಂಪ್ರಮೈಸ್ ಆಗಿ ರಿಲೇಷನ್ಶಿಪ್ ಬಿಲ್ಡ್ ಮಾಡ್ತೀವಲ್ಲ, ಆ ಮಜಾ, ಆ ಲೈಫ್ ಲೆಸನ್ಸ್, ಎಸೆನ್ಸ್ ಯಾವ ಆಲ್ಗೊರಿದಮ್ನಲ್ಲೂ ಸಿಗಲ್ಲ. ನೆನಪಿರಲಿ ಸ್ನೇಹಿತರೆ, AI ಅನ್ನೋದು ಅದ್ಭುತವಾದ ಟೂಲ್. ಅದನ್ನು ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳೋಣ.
ಖಾಸಗಿ ವಿಚಾರಗಳನ್ನು, ನಿಮ್ಮ ಎಮೋಷನ್ಸನ್ನು ಕಂಟ್ರೋಲ್ ಮಾಡೋ ಮಾಸ್ಟರ್ ಆಗೋಕ್ಕೆ, ನಿಮ್ಮ ಜೀವನ ಸಂಗಾತಿ ಆಗೋಕ್ಕೆ ಯಾವುದೇ ಟೂಲ್ಗೂ ಅವಕಾಶ ಕೊಡಬೇಡಿ. ನಿಮ್ಮ ಜೀವನ ಸಂಗಾತಿ, ನಿಮ್ಮ ಬಾಸ್, ನಿಮ್ಮ ಮಾಸ್ಟರ್ ಆಗೋಕ್ಕೆ ಅವಕಾಶ ಕೊಡಬೇಡಿ. ಮನುಷ್ಯರಾಗಿ ಹುಟ್ಟಿದ್ದೀವಿ, ಕನೆಕ್ಟ್ ಆಗೋಣ, ಆದರೆ ಮಷಿನ್ ಜೊತೆ ಅಲ್ಲ, ಮನುಷ್ಯರೊಂದಿಗೆ. ಈ ಬಗ್ಗೆ ನಿಮಗೇನಿಸುತ್ತೆ? ನಿಮಗೆ ಈ ರೀತಿ ಅನುಭವಗಳಾಗ್ತಾ ಇದ್ದಾವ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೊಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಜಾಯಿನ್ ಆಪ್ಷನ್ ವಿಡಿಯೋ ಕೆಳಗಡೆ ಇದೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡುವ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ಚೆಕ್ ಮಾಡಿ ಆಸಕ್ತರು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.